ಹಾಯ್ ನನ್ನೆಲ್ಲ ಯೂಟ್ಯೂಬ್ ಫ್ಯಾಮ್ಲಿ ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದೀನಿ. ಬೆಳಗ್ಗೆ 7 ಗಂಟೆ ಆಗಿ ಬಂದೈತೆ ರೀ. ಅವಿ ಬಂದಿದ್ಲು ಕಿವಿ ಬೇಕಂತ. ಈ ಬಾರವ ಈಗ ಎದ್ದೀನಿ ಅಂತಂದೆ. ಒಳ್ಳೆ ಹೋದ್ರಿ ಅವಿ. ಎಲ್ಲರಿಗೂ ಗುಡ್ ಮಾರ್ನಿಂಗ್. ನೋಡಿ ಎದ್ದೀನಿ ಇವಾಗ 6 ಗಂಟೆಗೆ ಎದ್ದೀನಿ ರೀ. ಕರೆಂಟ್ ಇದಿಲ್ಲ, ಇವಾಗ 6 ಗಂಟೆಗೆ ಬಂದವು. 6 ಗಂಟೆಗೆ ಎದ್ದು ಇಲ್ಲಿ ತನಕ ಫೋನ್ ನೋಡ್ಕೋತ ಕುಂತೀನಿ ರೀ. ಫೋನೇ ಕೆಲಸ ಇತ್ತು ಸ್ನೇಹಿತರೆ. ಎಡಿಟಿಂಗ್ ಇನ್ನೇ ಮಾಡೋದು ಆಗಲಿಲ್ಲ, ರೇಟ್ ಖಾಲಿ ಆಗಿಬಿಡ್ತು. ಎಡಿಟಿಂಗ್ ಒಂದಕ್ಕೆ ವೀಡಿಯೋ ಅಪ್ಲೋಡ್ ಮಾಡ್ಬೇಕಾದ್ರೆ ಎಡಿಟಿಂಗ್ ಮಾಡಿ ವೀಡಿಯೋ ಅಪ್ಲೋಡ್ ಮಾಡಿ 7 ಗಂಟೆ ಆಗ್ತಾಯಿತ್ತು. ಏನು ಬ್ಲೌಸ್ ಸ್ಟಿಚ್ ಮಾಡೋದಾಗಲ್ಲ. ಬಡ ಕೆಲಸ ಮಾಡ್ಕೊಂಡು ಮಾಡಬೇಕು. ಇಷ್ಟು ಬಟ್ಟೆ ಮಾಡಿಸ್ಬೇಕು. ಶ್ರಾವಣ ಮಲ್ಕೊಂಡು ಶ್ರಾವಣಿ ಎದ್ದಾಳು. ಇವಾಗ ಎದ್ದು ಇಲ್ಲೇ ಕುಂತಾವಳಿ ಹಾಕಿಸ್ತಾಳೆ. ನೀನು ಸಂಜೆನಾಗ ಹೋಮ್ವರ್ಕ್ ಬರೀ ಅಂದ್ರೆ ನಾ ಯಾಕಂದು ನೋಡಿ ನೀನು ಹಿಟ್ಟು ಮುಚ್ಚಿಡ್ದಲ್ಲ, ಅದಕ್ಕೆ ಸುಮ್ಮೊಂದು ಹಾಳೆ ಹಾಕಿಡ್ಬೇಕ್ರಿ. ಅದಕ್ಕೆ ಹಿಟ್ಟು ಬಿಸಂಬಂದು ಪ್ಲೇಟ್ ಮುಚ್ಚಿಟ್ಟೀನಿ ರೀ. ಯಾಕೆ ಏನ್ರ ಹಲ್ಲಿ ಪಲ್ಲಿ ಹಿಟ್ಟಿ ಮ್ಯಾಗ ಹಾರಬಾರ್ದಂತ್ರಿ. ಅದಕ್ಕೆ ಹಿಟ್ಟಿ ಮ್ಯಾಗ ಹಲ್ಲಿ ಹಾರಿ ಜಿಗಿ ಬರಲ್ರಿ. ಹಿಟ್ಟು ಮುಚ್ಚಿಟ್ಟಿನಿ. ರೊಟ್ಟಿ ಮಾಡಲ್ರಿ ಇವತ್ತು ಶುಕ್ರವಾರ. ಇಷ್ಟು ಬಾಂಡೆ ತಿಕ್ಬೇಕು ರೀ. ಬೀರಪ್ಪ ಮುಂದೆ ದರ್ಶನ ಮಾಡ್ಕೊಂಡಾಗೆ ಪಡ್ಕೋತ ಕೂತ್ರಿ. ನೀವು ಕೂಡ ಬೀರಪ್ಪ ಮುಂದೆ ದರ್ಶನ ಮಾಡ್ಕೊರಿ. ನೆಗಡಿ ಮಿಕ್ಕಿ ಬಿಟ್ಟೈತೆ ನೋಡ್ರಿ. ಇಟ್ಟು ವಿಡಿಯೋ ಮಾಡ್ರಾಗ 3 ಸರಿ ಹಸಿಂಗ್ ಬಂದು ಬರೀ ಹಂಗೆ ಕಸ ಹುಡುಗಲು 7ಕ್ಕೆ 15 ನಿಮಿಷ ಕಮ್ಮಿ ಐತೆ. ಹಂಗೆ ಕಸ ಹೊಡಿ ಬರೋವಾಗ 7 ಗಂಟೆ ಆಗುತ್ತೆ. ಪಟ ಕೆಲಸ ಮಾಡ್ಕೋಬೇಕು. ಶುಕ್ರವಾರ ಇವತ್ತು ಚಪಾತಿ ಮಾಡಬೇಕು, ಮನೆಗೆ ತೊಳಿಬೇಕು. ಬನ್ನಿ ಸ್ನೇಹಿತರೆ ಮಸಿಗಳು. ಸ್ನೇಹಿತರೆ ಅಂಗಳ ಕಸ ಗುಡ್ಸಂದು ರಂಗೋಲಿ ಹಾಕ್ಕೊಂಡು 8-5 ನಿಮಿಷ ಆಗೈತೆ ನೋಡಿ. ಇದೇ ಆಯಿತು. 7:30 ಆಯ್ತು ರೀ. ಮತ್ತು ಹಿಟ್ಟು ನಾದಿದೆ, ಗಿನ್ನ ಮಾಡಿದೆ. ಗಿನ್ನಕ್ಕಿನ್ನ ಸೋಪು ಏಲಕ್ಕಿ ಅದು ಹಾಕಬೇಕು. ಗಿನ್ನ ಮಾಡಿಟ್ಟಿನಿ ರೀ. ಅದೇ ಮ್ಯಾಗ ಉದುರಿಸ್ಬೇಕಲ್ಲ, ಆಮೇಲೆ ಉದುರಿಸಿದ್ರಾಯ್ತು ಅಂತೇಳಿ ಇಷ್ಟು ವೀಡಿಯೋ ಮಾಡ್ಕೊಂಡ್ಕೇರಿ ಆಮೇಲೆ ಉದುರಿಸಿದ್ರಾಯ್ತು ಬಿಟ್ಟಿನಿ ಸ್ನೇಹಿತರೆ. ಚಪಾತಿ, ಗಿನ್ನ, ಅನ್ನ, ಸಾರು. ನನ್ನ ಸಾರು ಮಾಡ್ಬೇಕ್ರಿ. 8 ಆಗೈತೆ. ಬಾಂಡೆ ತಿಕ್ಕಲ್ರಿ, ಆಮೇಲೆ ಅವ್ರು ಹೋಗಿನ ತಿಕ್ಬೇಕಂತ ಮಾಡೀನಿ. ಗಿನ್ನ ರೆಡಿ ಆಗೈತೆ ನೋಡಿ. ಗಿನ್ನ ಮಾಡೀನಿ. ಸೋಪು ಏಲಕ್ಕಿ ಬೇಕಂದ್ರೆ ಗೋಡಂಬಿ ಮನಕ ತಮಗೇನೇನು ಇಷ್ಟ ಅದು ಡ್ರೈ ಫ್ರೂಟ್ಸ್ ಹಾಕ್ತಾರೆ ನೋಡಿ. ಗಿನ್ನ ಈ ಕಡೆ ಚಪಾತಿ ಹಿಟ್ಟು ನಾನಿಟ್ಟಿನಿ. ಶ್ರಾವಣ ಕಸ ಚೆಲ್ಲಿ ಬಾರಪ್ಪ ಅಂದರೆ ಅಷ್ಟು ಕಸ ಹುಡಿ ಕೊಟ್ಟೆ ತೊಗೊಂಡೋಗ್ಯಾನ. ಒಟ್ಟು ಗ್ಯಾಸ್ ಕಟ್ಟಿ ಎಲ್ಲ ಕ್ಲೀನ್ ಆಗೈತೆ ನೋಡಿ. ಇಂದ ಬಾಂಡೆ ಬಾಳ್ದವ್ರು ಇವತ್ತು ಸಿಕ್ಕಾಪಟ್ಟೆ ಬಾಂಡೆ. ಅವ್ರು ಜಾಕ ಮಾಡಿಸ್ಬೇಕು. 8 ಆಗೈತೆ. 9 ತನಕ ಹೋಗ್ತಾರವ್ರು. ಅವ್ರು ಅಡುಗೆ ಮಾಡ್ತೀನಿ ರೀ. ಬಾಂಡೆ ಇದ್ರೆಲ್ಲಕ್ಕ ಅಡುಗೆ ಮಾಡಿ ನೀವು ಇಷ್ಟು ಕ್ಲೀನ್ ಮಾಡಬೇಕು. ಜಾಕ ನೀರು ಕಸ ಕಟ್ತೀನಿ ರೀ ಅವ್ರಿಗೆ. ಸ್ನೇಹಿತರೆ ಶ್ರಾವಣಿದು ಜಾಕ ಆಗೈತೆ, ಶ್ರಾವಣಂದು ಜಾಕ ಆಗೈತೆ. ಹಾಯ್ ಮೇಡಮ್ಮು. ಶ್ರಾವಣಿ ಸಾಂಬಾರು ಕೊಬ್ಬರಿ ಸಾಂಬಾರು ಮಾಡೀನಿ ರೀ. ಹಾಕೋ ಉಣ್ಣಾಕತ್ತಾಳ. ಈ ಕಡೆ ಕೊಬ್ಬರಿ ಸಾಂಬಾರು ಮಾಡಿದೆ, ಈ ಕಡೆ ಅನ್ನ ಮಾಡಿದೆ ನೋಡಿ. ಅನ್ನ ಯಾರೂ ಉಂಡೇ ಇಲ್ಲ. ಈಗ ಈ ಕಡೆ ಗಿನ್ನ ಮಾಡೀನಿ. ಗಿನ್ನ ಕಟ್ಟ ಒಂದು ಸಾಲಿಗೆ ಕಿಟ್ಲ್ಯಾಗ ಗಿನ್ನ ಕಟ್ಟಿ ನೋಡಿ. ಅದು ಬುತ್ತಿ ಡಬ್ಬ ತಿಕ್ಕಿಲಿನ. ಇವತ್ತು ಬಸ್ ಜಲ್ದಿ ಬರ್ತಾರೆ ಸ್ನೇಹಿತರೆ. ಅದ್ರಾಗ 2 ಚಪಾತಿ ಇಟ್ಟೀನಿ. ಈ ಚಪಾತಿ ಮಾಡೀನಿ. ಉಣ್ಣ ಕುಂತಾನೆ ರೀ. ಎಣ್ಣೆ ಭಾಳ ಹಾಕಿಲ್ಲ, ಅಷ್ಟೊಂದು ಎಣ್ಣೆ ಅದು. ಮತ್ತು ಮ್ಯಾಗ ನಿಂದ್ರೆ ಸಾರಿಗೆ ನಿಂದ್ರದ. ನಿನ್ನ ಗಂಗಾಳ ಎಣ್ಣೆ ಐತಿ ನೋಡು. ಐತಿ ಕೊಬ್ಬರಿ ಸಾರಲ್ಲ, ಕೊಬ್ಬರಿ ಮತ್ತು ಸಾರು ಎಣ್ಣೆ ಬಿಡುತ್ತಾ. ಚಪಾತಿ ಮಾಡ್ತೀನಿ ರೀ. ಅವ್ರಿಗೆ ಇಟ್ಟು ಮಾಡಿಕೊಟ್ಟು ಬಂದ್ ಮಾಡಿ ನೋಡಿ. ಇಷ್ಟು ಚಪಾತಿ ಮಾಡಿ ಬಾಂಡೆ ಅನ್ನ ಹಾಕೋನು. ಸ್ವಲ್ಪ ಅನ್ನ ಉಣ್ಣು. ಬುತ್ತಿ ಕಟ್ಟಿಲ್ಲ ಅನ್ನ ಕಟ್ಟಿಲ್ಲ. ಬುತ್ತಿ ಇಲ್ಲೇ ಉಂಡವ ಸ್ವಲ್ಪ. ಬುತ್ತಿ 2 ಚಪಾತಿ ಕಟ್ಟೀನಿ, ಗಿನ್ನ ಕಟ್ಟೀನಿ. ಹಾಕೋ ಅನ್ನ ಹಾಕೋ. ಚಮಚಿ ತಂಬೋಗು. ಬನ್ನಿ ಸ್ನೇಹಿತರೆ ಚಪಾತಿ ಮಾಡಿ ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಇವನು ಭಾಳ ನಮ್ಮ ಮನ್ಯಾಗ ಕಿರಿಕಿ ಆಡತ್ರಿ. ಒಂದು ಎಷ್ಟು ನೋಡಿ ಹೆಟ್ಕೊಂಬಿಟ್ಟಾನೀಗ. ಅವಗೊಂದು ಚಪಾತಿ ಮಾಡಿಟ್ಟೀನಿ ರೀ. ಉಸ್ರ ಮಾಡಿ ಇದ್ರಾಗ ಇಟ್ಟಿನ ಜಡ್ಡ್ಯಾಗ ಉಣ್ಣಪ್ಪ ನಾಯಕಂತಾನೆ ರೀ. ಏನರ ಮಾಡಲ್ಲಕ್ಕ. ಅಮ್ಮು ಚಮಚೆ ತೊಗೋದ ಪದ್ಧತಿ ಅಲ್ಲ. ಅಮ್ಮು ಕೈಲಿ ಹಾಕೊಂಡು ಪದ್ಧತಿ ಅಲ್ಲ. ಚಮಚೆ ಹಾಕಿ ಮಾಡಿರ್ತಾರೆ ಹಂಗೆ ಎಲ್ಲ ಕೈಲಿ ಹಾಕೊಂತಿದ್ರು. ಆ ಉಂಡಿಲ್ಲ ಅದೇ ಕೈಲಿ ಹಾಕೊಂಡು ಹೆಂಚರ. ಇನ್ನೇ ಮಾತಾರ ಮಾಡಬೇಡ. ಈಗ ಯಾರು ಉಣ್ಣುತ್ತ ನಾವು ಉಣ್ತೀವಿ ಬೇಸಿ. ಯಾರು ಉಣ್ಣುತ್ತಂದ್ರೆ ಚಮಚೆ ತಗೋ ಸಾರಕ್ಕೋ ಉಣ್ಣು. ಬನ್ನಿ ಸ್ನೇಹಿತರೆ ನಾನು ಚಪಾತಿ ಮಾಡಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ. ಸ್ನೇಹಿತರೆ ಶ್ಯಾಮಕುಮಾರ್ನು ಬರೆಯಾಕತ್ತಾನ. 2:30 ಟೈಮು. ಮತ್ತು ಇವಾಗ ಲಾಗ್ ಚಾಲು ನೋಡಿ. ಮುಂಜಾನೆ ಚಪಾತಿ ಮಾಡಿ ವಿಡಿಯೋ ಕಂಟಿನ್ಯೂ ಮಾಡ್ತಂದೆ ಆಗಲಿಲ್ಲ ಸ್ನೇಹಿತರೆ. ಇಷ್ಟೆಲ್ಲ ಬಾಂಡೆ ಇದ್ದು ರೀ. ಬಟ್ಟೆ ಬಾಂಡೆ ಮನೆ ಕೆಲಸ ಬಟ್ಟೆ ಗಿರಾಕಿ ಒಂದು 500 ರೂಪಾಯಿ ವ್ಯಾಪಾರ ಆಯ್ತು ನೋಡಿ ಇವತ್ತಿನ ನೋಡಿ. ಬಾಂಡೆ ತೊಳೆಯೋದು ಅಷ್ಟಂತೀನಿ. ಪುಟ್ಟಿ ತೊಗೊಂಡೇನಿ ರೀ. ಭಾಳ ಇದಕ್ಕನ ರಬ್ಬಲ್ ಪುಟ್ಟಿ ಇಡಲ್ಲ ಅಂತೇಳಿ ಎಲ್ಲ ಕ್ಲೀನ್ ಆಗೈತೆ ರೀ.
ಇವಾಗ ಏನೈತೆ ಟಿಚಿಂಗ್ ಮಾಡಬೇಕು. ಇವು 3 ಬ್ಲೌಸ್ ಸ್ಟಿಚ್ ಮಾಡ್ಬೇಕಂತ ಏನಾಗುತ್ತೆ ನೋಡೋಣ್ರಿ. ಟೈಮ್ 2:30 ಆಗೇ ಬಿಡ್ತು ನೋಡಿ. ಈಗ ಬರ್ರಿ ಹೊರಗೆಲ್ಲ ಈ ಥರ ಇದೆ ಸ್ನೇಹಿತರೆ. ಬ್ಲೌಸ್ ಸ್ಟಿಚಿಂಗ್ ಮಾಡ್ತೀನಿ, ಮಾತಾಡೋ ಕಂಟಿನ್ಯೂ. ಸ್ನೇಹಿತರೆ ಶ್ರಾವಣಿ ಬಂದಾಳ ಸಾಲಿನಿಂತ. ಈಗ 2ನೇ ಬ್ಲೌಸ್ ಸ್ಟಿಚ್ ಮಾಡಾಕತ್ತೀನಿ. ನೀ ಏನು ಮಾಡಾಕತ್ತಿ? ಶ್ರಾವಣ್ ಕುಮಾರ್ ನೋಡಿ ಗಲಾಟಿ ಸ್ನೇಹಿತರೆ ಇವನಂತ ನೋಡಿ ಫ್ರೆಂಡ್ಸ. ಏನು ಮಾಡಾಕತ್ತೀರಿ ಫ್ರೆಂಡ್ಸ? ನೋಡ್ರಿ ಇಲ್ಲೇ ಇದೊಂದು ಬ್ಲೌಸ್ ಸ್ಟಿಚ್ ಮುಗಿಸೀನಿ. ಇದೊಂದು ಬ್ಲೌಸು ಸ್ಟಿಚ್ ಮುಗಿಸೀನಿ. ಈಗ ಏನು ನೋಡಿ ಕಸಿ ಹಚ್ಚಿದ್ರೆ ಕಸಿ ಹಚ್ಚೀನಿ. ಚೆಂದಾಗೈತಿ. ಇನ್ನೊಂದು ಹೊಲ್ದೀನಿ ಇನ್ನು 2 ಸಾದಾ ಬ್ಲೌಸ್. ಇದೊಂದು ಸಾದಾ ಬ್ಲೌಸ್ ಹೊಲಿಬೇಕಂತ ಮಾಡೀನಿ. 5:30 ಆಗೈತಿ. ಈಗ ಅದೊಂದು ಸಾದಾ ಬ್ಲೌಸ್ ಐತಿ. ಇವತ್ತು ಹೆಂಗಾರ ಇಕ್ಕರಿಸ್ಬೇಕು. ಇವತ್ತು ನಾಳೆ ಮುಂಜಾನೆ ಇಕ್ಕರಿಸ್ಬೇಕಂತ ಮಾಡೀನಿ ರೀ. ನೋಡೋಣ್ರಿ ಏನೇನಾಗೈತನ. ಗಂಗೋಜಿ ಫೋನ್ ಚಾರ್ಜ್ ಹಾಕಿನ ಕೊಡು ಹೋಗಿ ಹಾಕಿ ಬರ್ತಾನೆ ನೋಡಿ. ಆನ್ಲೈನ್ 1-2 ಸೀರೆ ವ್ಯಾಪಾರ ಅದು ಆನ್ಲೈನ್ ಹೋಗ್ಯಾವು. ಪ್ಯಾಕಿಂಗ್ ಮಾಡಬೇಕು. ಸೀರೆಗಳು ಚಂದ ಸ್ನೇಹಿತರೆ ಸಲ ಅವರೇ ಹಿಡಿದ ತೋರಿಸಿದ್ದಿಲ್ಲಲ್ಲ. ಹಿಂಗಾಗಿ ನೋಡಿ ಅದು ಎಷ್ಟು ಹಸಿರು ಅದು ಜರಿ ವರ್ಕ್ ಮಾಡ್ತೀರಿ. ಪೇಂಟ್ ವರ್ಕ್ ಅಲ್ಲ ಜರಿ ವರ್ಕ್ ಮಾಡ್ತೀವಿ. ಹಿಂಗಾಗಿ ಅದ್ರಾಗ ಒಂದು ತೊಗೊಂಡಾರಿ ಯಾವ್ಯಾವ ತೊಗೊಂಡ್ರಂತ ಆಮೇಲೆ ತೋರಿಸ್ತೀನಿ. ಮ್ಯಾಗ ಬಟ್ಟೆ ಮಳೆ ಬಂದುಬಿಡ್ತೀರಿ. ಮಳೆ ಬರ್ನ ಬಟ್ಟೆ ತೊಗೊಂಡು ಅಲೈಟ್ ನೋಡಿ ಒಂದು ಹೊಲ್ದಿದ್ದು. ಹೋಗ್ಬೇಡ ಅಪ್ಪಾಜಿ ಅಲ್ಲಿ ಹಿಂಗೋಜಿ. ನೀವು ಹಿಂಗೆ ಉಡ್ತಿದ್ರಿ ಜಂಪರ್ ಅವಾಗ? ಉದ್ದಂತ ತೋಳು ಬೆನ್ನಾಗೂ ಭಾಳ ಉಡ್ತೀರಿ ನೀವು. ಯಾಕೆ ಹಂಗೋ ಜಾಸ್ತಿ ಯಾಕೆ ಕೊಡ್ತೀರಿ ನೀವು? ಹುಟ್ಟಿ ಸೀರೆ ಎಲ್ಲಿ ತೊಗೊಂಡಿನ? ಹುಟ್ಟಿದ ಸೀರೆ ಎಲ್ಲಿ ತೊಗೊಂಡು ಚಂದ ಕಾಣತ್ ನೋಡಿ. ಅದು ಸೀರೆ ಪಾತ್ಲು ಚಂದ ಕಾಣತ್ ನೋಡಿ ನನಗಂದೆ. ನೀಲಿ ಒಂದು ಇದೊಂದು ಜೋಡಿನಾ? ನಾವು ಹೊಸ ಹೋಗಿಲ್ಲ ಗಂಗಾಜಿ. ಬೆನ್ನ ತೋರಿಸ್ತಾಡ್ರಿ ನಮ್ಮ ಅತ್ತಿ ಬೆನ್ನಾಗ ಇಟ್ಟೈತೆ ತೋರಿಸ್ತಾಡ್ರಿ. ಫೋನ್ ಕೊಟ್ಟಿಲ್ಲ ಒಂದು ಚೋಟುನಿಲ್ಲ. ಈ ಹಿಂಗೆ ಹೊಡ್ತಾರೆ ಕಾರಣ ಹಿಂಗೆ ಮಾತಿಲ್ಲ ಗಂಗೋಜಿ. ಏನು ಮಾಡೋಕ್ಕಾಗಲ್ಲ. ಹಾಂ ನಿಮ್ಮ ಹಂಗೆ ಯಾರು ಹೊಡ್ತಾರೆ ಈಗ? ಅಲ್ಲ ನಿಮ್ಮ ಹಂಗೆ ಈಗ ಯಾರು ಉಡಲ್ಲ ಅಂತೀನಿ. ಉತ್ತೋಳು ಮತ್ತು ಉತ್ತೋಳು ಫ್ಯಾಷನ್ ಆಗೈತಿ ಈಗ. ತೋಳು ಉದ್ದು ಉಡಾಕತ್ತಾರ ಈಗ. ಆದ್ರೆ ಉದ್ದು ಉಡಾಕತ್ತಾರ ತೋಳು ಬೆನ್ನ ಬಾಳ ಉದ್ದು ಬಾ ಮತ್ತು ಉದ್ದು ಭಾಳ ಅವು ಈ ಉಡಾಕತ್ತಾರ ಉದ್ದ ಮ್ಯಾಕ. ನೀನು ಅಲ್ಲ ಈಗಿನ ಜನ್ರೇಷನ್ ಹೇಳಾಕತ್ತೀನಿ. ಮ್ಯಾಕ 3 ಇಂಚು ಆಂಟಿ ಮ್ಯಾಕ್ ಅದಾವು. ಉದ್ದುರ್ಷ ಊಟ ಮ್ಯಾಕ ನೋಡ್ರಿ. ಹಬ್ಬಕ್ಕೆ ಅವು ಚೆನ್ನಾಗಿ ಬಟ್ಟೆ ಮ್ಯಾಕ್ ಒಣ ಹಸಿನೇ ಅದು. ನೀನು ಬಟ್ಸೋದು ಮಳೆ ಬರ್ನ ಬಟ್ಸೋದು ನಾವು ಅಂದೆ. ಬಾ ಯಾಕ ಅದು ಅಕ್ಕ ಮಮ್ಮ ಕೂಣ ಹತ್ತಲ ಇಲ್ಲ ಊರಣ ಕೂಣ ಹತ್ತಾರ ನಿನಗೆ ಮತ್ತು ಮಲ್ಲ ಮಮ್ಮಳ ಅಮ್ಮ ಬಂದ ಅಮ್ಮ ಗಂಗೋಜಿ ನಿಮ್ಮ ನವನಿ ಅನ್ನ ಉಂಡಿ? ನವನಿ ಅನ್ನ ಮಜ್ಜಿ ಸಾರ ನಮ್ಮವ್ರು ಉಂಡ್ರ. ಅದು ನಮ್ಗೆ ಗೊತ್ತಿರೋ ನವನಿ ಅಂತ. ಬೆಲ್ಲನ ಸೇದಿದ್ದು ಈಗ ಯಾರು ಮಾಡ್ತಾರೆ ಅವು ಹಬ್ಬ ಹುಣ್ಣಿಗೆ ಅದು ಹಬ್ಬ ಹುಣ್ಣಿಗೆ ಸುಮ್ಮನೆ ಅವು ಅಕ್ಕಿನೂ ಭಾಳ ಇರ್ತಿದ್ರು. ಅವು ಅಂಗಡಿಯಾಗ ಕೊಂಡ್ಕೊತಿದ್ರು. ಒಂದು ಪಾಕೆಟ್ ತಗೋತೇವೆ ದಿನ ಹಾಕಾರ. ಮರ್ದಿನ ಏನ್ ಮಾಡ್ತಾರೆ ಕಟ್ಟಿನ ಸಾರು ಇತ್ತ ಸಪ್ಪನ ಕಟ್ಟಿನ ಸಾರು ಎಷ್ಟು ಚಲೋ ಹಾಕಿತ್ತ. ಈಗೆಲ್ಲ ಐತಿ ಇದ್ರು ಈಗ ಏನ ಕಟ್ಟಿದ ನಾವು ಸಣ್ಣ ಇದ್ದಾಗ ಇದ್ರು ಜವಾರಿ ಅಲ್ಸಂದಿ ಜವಾರಿ ಹೆಸರ ಈಗ ಮಾಡ್ತಿದ್ರು ನಮ್ಮ ಮನ್ಯಾಗ. ಈಗ ಅವಾಗಿನ ಕಾಲನೂ ಹೋಗ್ತತಿ. ಜವಾರಿ ಅಲ್ಸಂದಿ ಹುರಿದು ಬ್ಯಾಳಿ ಹೊಡಿತಿದ್ರು. ಹುರಿದು ಬ್ಯಾಳಿ ಹೊಡೆದು ಹಾಕಿ ಅದನ್ನ ಸಾರು ಮಾಡಿ ಸಾರು ಗಮ್ಮ ಜವಾರ ಸಾವನಿ ಅದಲ್ಲ ಆಟಿದ್ದ ಅದಕ್ಕೆ ಒಂದು ಸಾರಿ ನಿಗಡಿ ಅದಕ್ಕೆ ಆಟ ಆಟಿರ್ಲಿ ಈಗ ನಿಮ್ ಸಾವನಿ ಬಿಡ್ತಾವ ಸಿಗೈತಿ ಆಟ ಇದ್ದಾಗ ಈಗ ಎಲ್ಲಿ ಬರೀ ಆಯ್ಬೇಡ. ಇವತ್ತು ಇಡೀ ಮುದ್ದೆ ಭಾಳ ಸ್ಟ್ರಕ್ ಐತೆ. ಹೋಗಿದ್ದಲ್ಲ ಯಾಕೆ ಒಂದು ಅಂಗಡಿ ತೆರೆದು ಒಂದು ಏನು ಒಬ್ರು ಮಂದಿ ಭಾಳ ಇದ್ರು. ಆದ್ರೆ ಅಂಗಡಿ ಇಲ್ಲ. ಜಾತ್ರೆ ಅಷ್ಟೇ ನಿಮ್ಮನ್ನ ನೋಡಿ ಸ್ನೇಹಿತರೆ. ಇವತ್ತು ಮೊನ್ನೆ ಒಂದು ವಿಷಯ ಐತೆ ನಿಮಗೆ. ಹಿಂಗೆ 12 ತಾಸು ನಿರಂತರವಾಗಿ ಇದು ಮಾಡಿ ರೇಪ್ ಮಾಡಿದ್ದ ಅವ್ರ ಸಲಾಗ ಸ್ಟ್ರೈಕ್ ಇಟ್ಟಾರ. ಈಗ
ಸ್ಟ್ರೈಕ್ ಇಟ್ಟು ಮುದ್ದೆ ಬಾಳೆ ಬಂದಾಗೈತೆ ನೋಡಿ. ಬಾ 1 ಕಿಲೋ ಎಣ್ಣೆ ಈಗ ವಾರಕ್ಕೆ 1 ಕಿಲೋ ಸಾಲ ಅಂಗಡಿಗ 1 ಕಿಲೋ ಎಣ್ಣೆ ಸಾಲ ಅಂಗಡಿಗ ಅವು 1 ಕಿಲೋ ಎಣ್ಣೆ ಅವ ನಮ್ಮ ಮನೆ ಒಳಗೆ ಪಾಕ್ಲೇನಿ 1 ವಾರ ಮಾಡ್ತಿದ್ದಿ. ಅದು ಎಷ್ಟು ಹೇಳ್ತಿತ್ತು ಎಣ್ಣೆ ಕುಸಿಬಿ ಎಣ್ಣೆ ಅವಾಗ 1 ವಾರ ಆತಿತ್ತು. 1 ವಾರ ಹಾಕಿತ್ತು ಮತ್ತೆ 1 ವಾರ ಅದೆಲ್ಲ ಮಾಡ್ತಿದ್ರು 1 ಕಿಲೋ ಬರ್ಬೇಕು 1 ಕಿಲೋ. ಈಗ ಒಂದು ಕಿಲೋ ಎಣ್ಣೆ ಸಾಲವಲ್ದು. ಈಗ ಕಿಲೋ ಎಣ್ಣೆ ನಮ್ಗೆ ಸಾಲವಲ್ದು. ನಿಮ್ಮದು ದೊಲ್ ಐತಿ, ನಿಮ್ಮದು ದೊಲ್ ಐತಿ. ನಮ್ಮದು 1 ವಾರದಾಗ 1 ಕಿಲೋ ಎಣ್ಣೆ ಸಾಲ. ನಮ್ಮ 3 ಮಂದಿ ಇರ್ತೀವಿ, ಬಡ್ಡಿಗೆ 3 ಕಾಳು. ನಿಮ್ಮ ದೊಲ್ ಐತಿ. ಯಾವ ಸಣ್ಣ ನೋಡ್ರಿ ಘಮ ಘಮ ಅಂತೈತಿ. ನೋಡ್ಯಾರ ಆನ್ಲೈನ್ ಹೋಗ್ಯಾವು. ಆನ್ಲೈನ್ ಒಂದು ಸ್ವತಃ ಹಂಗೆ ವಸ್ನ ಬನ್ನಿ ಸ್ನೇಹಿತರೆ, ಬ್ಲೌಸ್ ಸ್ಟಿಚ್ ಮಾಡಿ ಮತ್ತೆ ಸಿಗೋಣ. ಬ್ಲೌಸ್ ಸ್ಟಿಚ್ ಮಾಡಾಕತ್ತೀನಿ. ಪುಟ್ಟಾಕ ಬೈಯಾಕತ್ತಾಳ್ರಿ ನನಗೆ. ಯಾಕೆ ಬೈಯಾಕತ್ತಿ ಪುಟ್ಟಿ? ಹಿಂದಕ ಮುಂದಕ ನಾವು ಲಿಪ್ಟಿಕ್ ಹಚ್ಚಿ ಬಿಟ್ಟಿವೆ. ನಮ್ಗೆ ಗೊತ್ತಾ? ಈ ಸೀದಾ ಇದು ಹೋಗಿ ಇಂಬ್ರಿ ಕಿತ್ತಿರಿ ಬಿಟ್ಬಿಡ್ತೀನಿ ಆ ಕಡೆ. ಎಸ್ ಬಾ ಕೆಟ್ಟು ಪುಟ್ಟಿ 2-3 ಲಿಪ್ಟಿಕ್ ಹಂಗೆ ಹೋದವು. ಮಾರಾಕ ತಂದೂರಿ ಟೇಸ್ಟ್ನೇರಿ ನೋಡಾಕತ್ತ. ತಾಯಿ ಮಗ ಮಾರಿ ಏನ ಮಾಡ್ತೀವಿ ಕಿಲಪ್ಪ ಪುಟ್ಟಿ ನೋಡಾಕ. ನೋಡಲಿ ಅವ್ರಿಗೆ ಯಾಕೆ ಹಾಯಕ್ಕೆ ಒಳ್ಳೆ ಸಿಬ್ಯಾಕ ಮದ ಅಲ್ಲಿಗೆ ಯಾಕೆ ಮತ್ತೆ ಅಡ ಆಗುತ್ತಲ್ಲಿ ಹೋದ್ರಿ ಇಲ್ಲಿ ಪುಟ್ಟಿ ದಗದ ಈ ತಳಗೆ ಯಾಕೆ ಬಂದ 2 ಜೋಡು ಕಿ ಅನ್ನೋದು ಪುಟ್ಟ ಇನ್ನೇಗ ಕಿವಿ ಅಂತ ತೊಗೊಂಡ್ರಿ 2 ಜೋಡು. ಇವತ್ತು 3 ಜೋಡು ಕಿವಿ ಮಾಡೋಡು. ಒಮ್ಮೆ ಹೋತ ಪುಟ್ಟಕ್ಕೆ ಅವು ಇಡ್ಬೇಕು ಟೇಸ್ಟ್ನೇರಿ ಹೋತ ಮಮ್ಮಿ. ಮತ್ತು ನೀನೇ ಅಂದಲ್ಲ ಟೇಸ್ಟ್ನೇರಿ ಭಾಳ ಮಾರಲ್ಲ ಅಕ್ಕ. ಈಗ 10 ರೂಪಾಯಿ ಸಾಮಾನ್ದವ್ರು ಇವೆಲ್ಲ ಬಂದ್ರಂದು ಭಾಳ ಹೋಗಲ್ಲ. ಸುಮ್ಮನೆ ಎಮರ್ಜೆನ್ಸಿ ಅಂತ ಹೋತಾಳ ಪುಟ್ಟ. ನೀ ಏನು ಕಿತ್ತು ನೋಡಕತ್ತಿ ಈಗ? ಇಕ್ಕೋಬೇಕಿದ್ ನೋಡ್ರಿ. ಇಕ್ಕಿನು ಪುಟ್ಟಾಕ ಗತ್ತ ಮಗಳು ಭಾರಿ ಚೈನಿ ನೋಡ್ರಿ. ಇಕ್ಕಿನು ಲಿಪ್ಟಿಕ್ ಹಚ್ಚೋದು ನೀಕಿತ ಬಲ್ಲ ಪುಟ್ಟಿ ಲಿಪ್ಟಿಕ್ ಹಚ್ಚಾಕ. ನಿಮ್ದೇನಿ ನಿಮ್ಮ ಲಿಪ್ಟಿಕ್ ಅಲ್ಪಿಟ್ಟದಕ್ಕೆ ಏನಂತಾರಲ್ಲ? ನಿನ್ನ ಲಿಪ್ಟಿಕ್ ಅಲ್ಲದು ಅಲ್ಬಮ್. ಹಾಂ ಲಿಬ್ಬಮ್ಮ. ನಾವು ಅಲ್ಬಮ್ ಮಾಡಿ ಒಂದು ಐತಿ ನಿಮ್ಮಿಬ್ಬರು ತಾಯಿ ಮಗಂದು ಯಾಕೆ ಐತಿ ನೀನು ಲಗ್ನ? ಇದಕ್ಕೆ ನೋಡಿ ನಿಮ್ಮ ಮತ್ತು ಅದಕ್ಕೆ ಹಾಂ ಈಕಿಗೆ ಗೊತ್ತು ನೋಡಿ ಲಿಬ್ಬಮ್. ನಾ ಅಲ್ಬಮ್ ಅಂತ ಈಕಿ ನೀವೊಂದು ತಗೋ ಲಿಬ್ಬಮ್ಮ ನೀನು ಮ್ಯಾಕ. ಅವು ಹೆಂಗೆ ಪುಟ್ಟಿ ಹೆಂಗೆ ಬರ್ತಾವು? ಏ ಅವು ತಿರ್ಗೇ ಇಲ್ಲ, ಅವು ಹಂಗೆ ಅದಾವು. ನಾವು ಹಚ್ಚೋರ ನಾನು ಹಚ್ತೀನಿ ಬಿಡ್ತೀನಿ ಪುಟ್ಟಕ್ಕೆ ನೋಡಿ. ಒಮ್ಮೆ ಹಚ್ಚಿ ನೋಡಿ ಪುಟ್ಟಕ್ಕೇನು ನೋಡಿ ಇನ್ನು ಹೇಳು ಹಚ್ಚಿದ್ ನೋಡಿ. ಮತ್ತು ಅದನ್ನ ಯಾಕೆ ತಿರುವಾಕ ಹೋಗ್ಲ ನಾನು ಹಚ್ಚಂಗೆ ತಿರುತ್ತೀನಿ ನಾನು. ನೀವು ಆ ಚಿನ್ನಕ್ಕ ಅದ್ರ ಇದು ಎಲ್ಲೈತಿ ಕಿರಿಕಿ ಸುಮ್ಮನೆ ಕಿತ್ತಾಕೋತ ಕೂತಾರ ಟೇಸ್ಟ್ನ ಸಾಮಾನು ಸ್ನೇಹಿತರೆ. ಅಲ್ಲೈತು ಅದು ತಿರ್ಗೋ ಹೊಲವು. ಬನ್ನಿ ಬ್ಲೌಸ್ ಸ್ಟಿಚ್ ಮಾಡೋಣ. ನೋಡ್ರಿ ಇಲ್ಲೇ ಸಂಜಿಕ ಅಡುಗೆ ಮಾಡಾಕತ್ತೀನಿ. ಸಂಜಿಕ ಬ್ಯಾಳೆ ಪಲ್ಯ ಮಾಡ್ಬೇಕಂತ ಕುದಿಯಾಕಿ ನೀರು ಬತ್ತಕತ್ತ. ಇನ್ನೊಂದು ಸ್ವಲ್ಪ ನೀರು ಅದಾವು, ಒಗ್ಗರಣೆ ಹಾಕ್ಬಿಡ್ತೀನಿ. ಮಿಕ್ಸ್ ನೀರು ಬತ್ತಿಂದ ಅದಕ್ಕೆ ಕೈ ಹಾಕ್ಬಿಡ್ತೀನಿ ನೋಡಿ. ನೀರು ಇರಬಾರ್ದ್ರಿ, ಬಿರುಸಾಗ ಸ್ವಲ್ಪ ಕುತ್ತಂದ್ರೆ ಈ ಕಡೆ ಉಳ್ಳಾಗಡ್ಡಿ ಹೋಳಿನಿ ಒಗ್ಗರಣೆ ಹಾಕಾಕ. ಈಗ ಬ್ಲೌಸ್ ಸ್ಟಿಚ್ ಮಾಡಾಕತ್ತಿದ್ದೆ ನಾನು. ಬ್ಲೌಸ್ ಸ್ಟಿಚ್ ಮಾಡೋದು ಬಿಟ್ಟು ಲೈಟ್ ಓದು ರೀ, ಲೈಟ್ ಓದು ಸ್ನೇಹಿತರೆ. ಮತ್ತು ಸ್ವಲ್ಪ ಬಿಟ್ಟಿಗೆ ಪಲ್ಯ ಮಾಡಿ ಇವ್ರಿಗೆ ಊಟ ಮಾಡಿಸಿ ಹಾಸೀನಿ. ಟೈಮು 8 ಮ್ಯಾಗೆ ಐತ್ರಿ. ಅದೊಂದು ಬ್ಲೌಸ್ ಸ್ಟಿಚ್ ಮುಗಿಸ್ಬೇಕು ನೋಡ್ರಿ. ಇಲ್ಲಿ ಗಿಡಕ್ಕೆ ಹಚ್ಚೀನಿ ಬರೀ ಸ್ನೇಹಿತರೆ. ಬ್ಲೌಸ್ ಸ್ಟಿಚ್ ಮಾಡೋದು ಇವಾಗ ಮುಗೀತು. ಅರ್ಧ ಸ್ಟಿಚ್ ಮಾಡಿ ಅರ್ಧ ಬಿಟ್ಟಿದ್ದೀನಿ ರೀ. ಕರೆಂಟ್ ಹೋಗೋಣ ಅದನ್ನು ಸ್ಟಿಚ್ ಮಾಡಿ ಇಟ್ಟಿನಿ ರೀ. ಅದೊಂದು ಬ್ಲೌಸ್ ಸ್ಟಿಚ್ ಮಾಡಿದ್ನಿ ಅಂದ್ರೆ ಮುಗೀತು ರೀ. 4 ಜಂಪರ್ ಒಬ್ಬರು ಆತ ನೋಡಿ. 420 ರೂಪಾಯಿ ಆಗೈತಿ ಇರೋದು ಅಮೌಂಟ್ 4 ಜಂಪರ್ಗೆ. ಸಾದಾ 2 ರೀ, ಅಸ್ತ್ರ 2 ಸ್ನೇಹಿತರೆ. ಅಸ್ತ್ರ ರೇಟ್ ಜಾಸ್ತಿ. ಟೈಮ್ ನೋಡ್ತಿರ್ಬೇಕೀಗ 9 ಆಗೈತಿ. ಊಟ ಮಾಡ್ತೀವಿ ಸ್ನೇಹಿತರೆ. ಊಟ ಮಾಡಿ ಬ್ಯಾಳೆ ಪಲ್ಯ ಚಪಾತಿ ಉಂಡೆಪ್ಪ ಶ್ರವಣ ಉಂಡಿ. ಹಾಯ್ ಗುಡ್ ನೈಟ್ ಹೇಳು. ಶ್ರಾವಕುಮಾರ ಮಲ್ಕೊಳಕ್ಕೆ ಹೋದ್ರಿ. ಇದಿಷ್ಟು ಬಾಂಡೆ ಸಟ್ ಮಾಡಿ ಊಟ ಮಾಡಿ ಅಂತೀನಿ. ಪಲ್ಯ ಉಂಡು ಹೆಂಗೆ ಇಟ್ಟೋಡ್ರಿ ಅವು. ಹಾಂ ಉಂಡು ಹೆಂಗೆ ಇಟ್ಟೋಡ್ರಿ. ಅದಕ್ಕೆ ಉಣ್ಣಾಕೆ ಬರಲಿಲ್ಲ ನಾನು ಶ್ರಾವಣಿ ನಿನಗೆ. ಬ್ಯಾಳೆ ಪಲ್ಯ ಮಾಡಿಂಡಿನ ಇಷ್ಟ ಐತೆ ಪಲ್ಯ. ಬನ್ನಿ ಸ್ನೇಹಿತರೆ, ನಾನು ಊಟ ಮಾಡಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ.
ನೋಡಿ ಸ್ನೇಹಿತರೆ, ಊಟನೂ ಆಯಿತು. ಊಟ ಮಾಡಿ ಒಂದಿಷ್ಟು ಭಾಳ ದಿನ ಆಯಿತು ನಿಮಗೂ ಮಾತಾಡಿಲ್ಲ. ಅದಕ್ಕೆ ಒಂದಿಷ್ಟು 9 ಗಂಟೆ ಆಗಿತ್ತಲ್ಲ, 9:15 ಆದ್ರೆ ಊಟ ಮಾಡಿದಾಗ 15 ನಿಮಿಷ ವಿಡಿಯೋ ಮಾಡಿದ್ರೆ ಆಯ್ತು. ಎಷ್ಟು ದಿನ ಆಯ್ತು ನಿಮಗೂ ಮಾತಾಡಿಲ್ಲ. ಬರೀ ಹಿಂದಿನ ಕ್ಯಾಮ್ರಲ್ಲೇ ಬರೀ ಮನೆ ತೋರಿಸ್ಕೊಳೋದು, ಕೆಲಸ ಮಾಡಿ ತೋರಿಸೋದು ಇದಾಗೈತಿ. ಅಕ್ಕ ನೀವು ಎಷ್ಟು ದಿನ ಆಯ್ತು ವಿಡಿಯೋದಾಗ ಕಾಣವಲ್ರಿ ಅಂತಂದ್ರೆ, ಆದರೂ ವಿಡಿಯೋ ಚೆನ್ನಾಗಿ ಬರ್ತಾವಕ್ಕ, ಇಷ್ಟ ಆದವು ಅಂತೇಳಿ ಎಲ್ಲ ಕಮೆಂಟ್ ಹಾಕ್ತೀರಿ. ಥ್ಯಾಂಕ್ ಯು ಸೋ ಮಚ್. ಮತ್ತು ಸ್ನೇಹಿತರೆ, ನಾನು ಹೇಳ್ತೀನಿ, ಜೀವನದಾಗ ಏನಿಲ್ಲ ನೋಡಿ, ಜೀವನದಾಗ ಅನ್ನೋದೇನಿಲ್ಲ. ಯಾಕಂದ್ರೆ ಇವಾಗ ಫುಲ್ ಬೇಜಾರಾಗೈತೆ ಅಂದ್ರೆ 2 ಬ್ಲೌಸ್ ಸ್ಟಿಚ್ ಮಾಡೀನಿ. ಒಂದು ದಸರಾ ಬ್ಲೌಸು, ಒಂದು ಸಾದಾ ಬ್ಲೌಸು, ಒಂದಿಷ್ಟು ವ್ಯಾಪಾರನೂ ಕೊಟ್ಟೀನಿ. ಜನ್ಮ ಆ ಕಡೆ ಏನು ಜನ ಜೀವನದಾಗ ಏನಿಲ್ಲ ರೀ. ನಾನು ಈ ಕಡೆ ರಾಟಿ ಬಡ್ದಾಡ್ಬೇಕು, ಬಟ್ಟೆ ಬಡ್ದಾಡ್ಬೇಕು, ಮನೆಯಿಂದ ಮಕ್ಕಳು ಇಷ್ಟು ಬಡ್ದಾಡಿ ಸಾಕು ಅನ್ನಿಸುತ್ತಪ್ಪ. ದೇವ್ರಿ ಅನಿಸುತ್ತೆ ಸ್ನೇಹಿತರೆ. ಯಾವ ನೀರಿನ ಮ್ಯಾಗಿನ ಗುಳಿದ್ದಂಗೆ ಯಾವ ಹೊತ್ತಿಗೆ ಏನು ಬರುತ್ತೆ, ಯಾವ ಹೊತ್ತಿಗೆ ಏನಿಲ್ಲ ಯಾರಿಗೂ ತಿಳಿದಿಲ್ಲ. ಇವತ್ತು ನಮ್ಮ ಊರಾಗ ನೋಡಿ, ನಮ್ಮ ಊರಾಗ ನಮ್ಮ ಫ್ರೆಂಡ್ ಅಕ್ಕ ಬೇಕು ಸ್ನೇಹಿತರೆ. ನಾ ಮಗನ ಲಗ್ನ ಮಾಡಿಲ್ಲ, ಮಗಳು ಒಂದು ಲಗ್ನ ಮಾಡಿದ್ರೆ ಮಗಳು ಒಂದು ಗಂಡು ಪಾಪ ಹೊಡೆದೈತೆ. ಏನು ಮಾಡೋದು ನೋಡಿ, ಇದು ಆಗಿ ಆಟಿಕಾಯಿ ತೀರ್ಕೊಂಡಾರೆ. ಅವ್ರು ಇರೋದು ಬೆಂಗಳೂರಾಗ ಇರ್ತಿದ್ರು. ಮಗ ಗುಳಿಗೆ ಅಂಗಡಿಯಾಗ ಹೋಗ್ತಿದ್ದ ಸ್ನೇಹಿತರೆ. ಒಮ್ಮೊಮ್ಮಲಿಗೆ ಹೆಂಗಾಗ ನಮ್ಮ ಶ್ರಾವಣಿ ಅಪ್ಪಗೂ ಅದೇ ಥರ ಆಗಿದ್ದು ಸ್ನೇಹಿತರೆ. ಒಮ್ಮೊಮ್ಮಲಿಗೆ ಆಗಿದ್ದು, ಇದು ಒಮ್ಮೊಮ್ಮಲಿಗೆ ಆಗೈತೆ ನೋಡಿ. ಮಗಗೆ ಫೋನ್ ಹಚ್ಚಿದಂತ, ಹಿಂಗಪ್ಪ ಹಿಂಗೆ ಆಗ್ತೈತೆ, ಯಾಕೆ ತ್ರಾಸ ಆಗ್ತೈತೆ ಅನ್ನಂತ ಬಂದು ತಡಿಬೇವ ಅಂತ ಮನೆಗೆ ಬರ್ರಾಗನೇ ಅಲ್ಲೇ ಮುಕ್ಕೊಂದಲ್ಲೇ ಕಲಾಸಾಗಿದ್ಲು ಅಂತ ನೋಡಿ. ಏನಂತ ಜೀವನ ಏನೈತೆ ನೋಡ್ರಿ. ಅಲ್ಲ ಒಂದು ಫೋನ್ ಹಚ್ಚಿ ಅವ್ರ ಮನೆಗೆ ಬರ್ರಾಗ ಕಲಾಸಾಗ್ಯಾದ. ಅಲ್ಲಿ ಬೆಂಗಳೂರಿನ ತಂದು ಕೋರಾಗ ಸೆಂಟರ್ ಆಗಿದ್ದು. ಬೇಕಾದ್ರೆ ನಿಮ್ಗೆ ಸ್ಕ್ರೀನ್ಶಾಟ್ ಮ್ಯಾಗ ಅಕ್ಕ ಫೋಟೋ ಶೇರ್ ಮಾಡ್ತೀನಿ ನೋಡಿ. ಸಣ್ಣ ವಯಸ್ಸಾಯ್ತು, ಯಾರೋ ದಪ್ಪ ಇದ್ದವ್ರಿಗೆ ಆಂಟಿಗೆ ಬರ್ತಂತ ಭಾಳ ಮಂದಿ ಪ್ರಶ್ನೆ ಇರುತ್ತೆ. ದಪ್ಪ ಇದ್ದವ್ರಿಗಿಲ್ಲ, ತಾಳಿದ್ದವ್ರಿಗಿಲ್ಲ. ನಮ್ಮದು ಅನ್ನೋದ್ರಿಂದ ಮುಗಿತ ಭೂಮಿ ಮ್ಯಾಗ ಏನಿಲ್ಲ ನೋಡಿ. ಬಂದು ಯಾವ ರೀತಿಯಾಗಿ ದೇವರು ತನ್ನ ಮ್ಯಾಗ ಹಾಕೊಳ್ಳೋ ಸ್ನೇಹಿತರೆ. ನಮಗೆ ನಾನು ಸಹಾಯ ಹೊಡೆದಂತ ಹಾಕೊಳಲ್ಲ. ಯಾವ ರೀತಿಯ ಒಂದು ಜಡ್ಡು ಕೊಟ್ಟು ಒಂದು ಕಾರಣ ಹುಡುಕಾಡ್ತಾನೆ. ಈಗ ಆಲ್ಟಿಕಾದ್ರೆ ಆಲ್ಟಿಕಾಯ್ತು ಸತ್ಲಂತ, ಇದಕ್ಕೊಂದು ದೇವ್ರು ಸಹಾಯ ಹೊಡೆದಂತ ಅನ್ನಕ್ಕೆ ಬರ್ತೀನಿಲ್ಲ ರೀ. ದೇವ್ರು ಆ ಥರ ಶಾಣೆ ಅದಲ್ರಿ. ಏನು ಮಾಡೋಕ್ಕಾಗಲ್ಲ. ಜೀವನ ಬಂದಾಗ ಹೋಗಲೇಬೇಕು. ಭೂಮಿ ಮ್ಯಾಗ ಹೆಂಗಿರ್ತೀವಿ, ಬರಾಗೂ ಒಬ್ಬರೇ, ಹೋಗಾಗೂ ಒಬ್ಬರೇ. ಏನಿಲ್ಲಿದ್ರ ಈ ಸುಮ್ಮನೆ ನಡಬಾರ್ಕ್ ಬಂದ ಗಂಡ ಮಕ್ಕಳು ಸಂಸಾರ ಅನ್ನೋದು ಇದು ಜಂಬಾಟ ಭಾಳ ರೀ. ಇದು ಈ ಜಂಬಾಟ ಸಾಗಿಸಿ ಸಾಕನ್ನಂಗೈತೆ ನಮಗೂ ಕೂಡ. ಇನ್ನು ಮಕ್ಳು ದೊಡ್ಡೋಗ್ಯಾವು, ಖರ್ಚು ಹೆಚ್ಚಾಗುತ್ತೆ, ಏನು ಮಾಡೋದು, ವ್ಯಾಪಾರನೂ ಡೌನ್ ಆಗೈತಿ ಅಂಥೇಳಿ ಟೀಚಿಂಗ್ ಮಾಡಿದೆ. ಟೀಚಿಂಗ್ ಮಾಡಬೇಡಕ್ಕ, ಟೀಚಿಂಗು ಮಾಡಬೇಡ ಅಂತೇಳಿದ್ರಿ. ಏನು ಮಾಡೋಕ್ಕಲ್ರಿ, ಅನಿವಾರ್ಯ ಟೈಮು. ಮತ್ತೇನು ಮಾಡೋದ್ರಿ, ಬಿಟ್ಟು ನಡೆಯಲ್ಲ ಸ್ನೇಹಿತರೆ. ನಾನು ಒಂದಿಟ್ಟು ವ್ಯಾಪಾರ ಆತಂದ್ರೆ ಟೀಚಿಂಗ್ ಮಾಡೋದೇ ಬೇಡ, ಸುಮ್ಮನೆ ಅದ್ರ ಉಣ್ಣಾಕ ತಿನ್ನಕ ಬರ್ ಸಾಕಪ್ಪ ಅಂತ ಅನಿಸಿತ್ತು. ವ್ಯಾಪಾರನೇ ಇಲ್ರಿ. ಮತ್ತು ಈ ಮನ್ಯಾಗ ಸಂತೆ ಇಲ್ರಿ ಸ್ನೇಹಿತರೆ. ಅವಾಗ ಎಳೆ ಸಂತೆ ಮಾಡ್ತಿದ್ದೀನಿ ರೀ. ಇವಾಗ ಸಂತೆ ಹೇಳ್ತಿದ್ದೀನಿ. ಇಷ್ಟು ದಿನ ಸಂತೆಗೆ ಹೋಗಿಲ್ಲ, ಏನೂ ತಂದೇ ಇಲ್ಲ. ಏನು ಮಾಡೋದ, ಇವಾಗ ಯೂಟ್ಯೂಬ್ದಾರ ಪೇಮೆಂಟ್ ಒಂದ್ಸಲ ಬಂತು ರೀ. ಅದು ವ್ಯೂಸೇ ಫುಲ್ ಡೌನ್ ಆಗಿಬಿಡ್ತು. ಏನೋ ಅಂತಾರೆ ಒಂದು ಕಡೆ ಒಮ್ಮೆ ದೇವ್ರ ಪರೀಕ್ಷೆ ಕೊಡಕ್ಕೆ ಸಿಕ್ಕಾಪಟ್ಟೆ ಪರೀಕ್ಷೆ ಕೊಡ್ತಾನೆ ಸ್ನೇಹಿತರೆ. ಅದನ್ನೆಲ್ಲ ನಿಜವಾಗ್ಲೂ ಹೇಳ್ತೀನಿ, ಪರೀಕ್ಷೆ ಮಾತ್ರ ಭಾರಿ ಕೊಡ್ತಾನೆ. ಆ ಪರೀಕ್ಷೆಯಲ್ಲಿ ಗೆಲ್ಲಬೇಕು ಅಷ್ಟೇ. ಯೂಟ್ಯೂಬ್ದು ವ್ಯೂಸ್ನು ಕಮ್ಮಿ ಆಯ್ತು, ಬಟ್ಟೆ ವ್ಯಾಪಾರನೂ ಕಮ್ಮಿ ಆಯ್ತು, ಟೀಚಿಂಗ್ ಮಾತ್ರ ಬರ್ತಿದ್ದು. ಅದು ಕಷ್ಟಪಟ್ಟು ಹೊಲಿಬೇಕಲ್ರಿ. ಹೊಲಿದಾಗನೇ ಟೀಚಿಂಗ್ ಇರೋಕೆ ನಾವು ಹೊಲಿದು ಅವ್ರಿಗೆ ಕೊಟ್ಟು ನೋಡಿ. ಇವತ್ತು ಏನಂದಕ್ಕೆ 700 ರೂಪಾಯಿ ಉದ್ರಿ ಜಂಪ ರೊಕ್ಕ ಕೊಡೈತೆ ಸ್ನೇಹಿತರೆ. 700 ರೂಪಾಯಿ ಬಟ್ಟೆ ಉದ್ರಿ ಕೊಡೈತ್ರಿ. ಕೊಡೋವನ್ನ ನಾನು ಬ್ಲೌಸ್ ಸ್ಟಿಚ್ ಮಾಡು ನಾನು ಕೊಡ್ತೀನಿ ಅಂದು. ನಾಳೆ ಬಿಸಿ ಇತ್ತು 1ನೇ ತಾರೀಕು ಕೊಡು ಅಂತ ಕೇಳಿದ್ರೆ ಇಲ್ಲ ನೀನು ರೊಕ್ಕ ಕೊಡ್ದೆ ಜಂಪ ಅಲ್ಲೇ ಇಟ್ಕೊಂತ ಹೊಲಕ್ಕೆ ಅಲ್ಲೇ ಇಟ್ಕೊಂಡ್ರಿ. ಹೊಲಿದು ಇಲ್ಲೇ ಬಿಡ್ದು ಹಿಂಗಾಗಿ ಟೀಚಿಂಗ್ ಮಾಡೋಕ್ಕೆ ಬೇಸರ ಆಗುತ್ತೆ. ಏನು ಮಾಡೋದು, ಏನು ಮಾಡೋಕ್ಕಿಲ್ಲ, ಮಾಡಲೇಬೇಕಲ್ಲ. ಒಂದು ರೊಟ್ಟಿ ಅನ್ನ ಅದರಲ್ಲಿಂದನೇ ಕಂಡೀವಿ. ನನ್ನ ಮಕ್ಕಳು ನಾವು ಅದರಿಂದ ಬದುಕಾಕತ್ತೀವಿ, ಮಾಡಲೇಬೇಕು. ಮತ್ತು ಬಟ್ಟೆ ಸ್ವಲ್ಪ ಇವತ್ತು ಬಟ್ಟೆ ಹೊಲಿಯಾಕತ್ತೈತ್ರಿ. ಈಗ ಎಲ್ಲಿ ಮೊನ್ನೆನೂ ಒಂದು ಮಂಟೆ ಅದು ಉದ್ರಿ ರೀ. ಮಂಟೆ ಹೊಲ್ದಿದ್ದು ಉದ್ರಿ. ಇವತ್ತು 1 ರೂಪಾಯಿ ಹೊಲ್ದಿನಿ, 1 ರೂಪಾಯಿ ಕೈ ಬಂದಿದ್ದು ಹೊಲಿದಾಗೈತಿ. ಇನ್ನೊಂದು ಬ್ಲೌಸ್ ಇನ್ನೊಬ್ರು ಹೊಲಿದೆ 4 ಬ್ಲೌಸ್ ಅದಾವು. ಆಗ ಹೇಳ್ರಿ ನಿಮ್ಗೆ ಇನ್ನೂ ಅದಾವ ರಗ್ಗುಡದ ಹೊಲಿವು. ನಾನು ಹೊಲಿ ಅಂತಾರೆ, ಯಾರು ಹೊಲಿಬೇಕು ಯಾರು ಬಿಡ್ಬೇಕು ಅನ್ನಂಗೆ ಆಗ್ಬಿಟ್ಟೈತ್ರಿ. ಏನು ಮಾಡೋಕ್ಕಾಗಲ್ರಿ. ಆನ್ಲೈನ್ದು ವಿಡಿಯೋ ಮಾಡಿ ಹಾಕಿ ನಾವು ತೊಗೋತೀವಿ ಅಂತ ಒಬ್ರು ಕಮೆಂಟ್ ಹಾಕಿದ್ರು ಸಿಸ್ಟರು. ಸೀರೆ ಕೇಳಿದ್ರು, ಮತ್ತು ಅವರು 2 ಸೀರೆ ತೊಗೊಂಡ್ರು. ನಾಳೆ ಅಮೌಂಟ್ ಹಾಕ್ತಂದಾರ. ಒಂದಿಷ್ಟು ನೈಟಿಗಳು ಕೊಟ್ಟೀನಿ ರೀ. ಮನೆಯೆಲ್ಲ ಶೇರ್ ಮಾಡೀನಿ. ಅವೆಲ್ಲ ಕೂಡಿಸಿ ಮತ್ತೊಂದು 15,000 ರೂಪಾಯಿ ಹೋಗಿ ಬ್ಯಾಂಕಿಗೆ ಕಟ್ಟಿ ಬಂದೀನಿ. ಅವತ್ತೇ ಅಲ್ಲಿ ಸಿಗೊಂಡು ಮನೆಯಾಗ ಸಿದ್ದು. ನಿಮ್ಗೆ ಹೇಳೋಕ್ಕಾಗಿಲ್ಲ ರೀ. ಹೇಳ್ಬೇಕಂದ್ರೆ ನಾನು ಪುರ್ಸೊತ್ತಿಗೆ ಸ್ನೇಹಿತರೆ ಅವು ಸಿಗೊಂಡು ಕಟ್ಟಿ ಬಂದೀನಿ. ಏನು ಮಾಡೋದು ನೋಡಿ, ಭಾಳ ಜೀವನ ಕಷ್ಟ ಇದೆ.
ಎಲ್ಲ ಅಷ್ಟು ಹೊಳಿಸಿ ಬಡ್ದಾಡ್ ಸಾಕಾಗ್ಬಿಟ್ಟೈತ್ರಿ. ಈಗ ಎಡ್ಡು ಕೈಲಿ ಚಪ್ಪಾಳಿ ಬಡಿದ್ರೂ ಒಂದು ಸರಿ ಚಪ್ಪಾಳಿ ಬೀಳಲ್ಲ ಆಗುತ್ತೆ ರೀ. ನಾವು ಒಂದೇ ಕೈಲಿ ಚಪ್ಪಾಳಿ ಬಿಡಕ್ಕೆ ಹೋಗ್ತೀವಿ, ಅಲ್ಲಿ ಚಪ್ಪಾಳಿ ಬೀಳ್ತಿದ್ವಿ. ಚಪ್ಪಾಳಿ ಬೀಳಕ್ಕೆ ಸಾಧ್ಯ ಇಲ್ಲ ಒಂದೇ ಕೈಲೇ, ಅದು ಬಡ್ದಾಡಲೇಬೇಕು ರೀ. ಜಲ ಬಡ್ದಾಡಕ್ಕೆ ನಡೆಯಲ್ರಿ. ಎಲ್ಲ ಕಡೆ ಉಳ್ಳಾಡಿ ಮಾಡಿಬಿಟ್ಟೆ ಸ್ನೇಹಿತರೆ. ಏನು ಮಾಡೋದು, ಹಣೆ ಬರಕ್ಕೆ ಬಂದಿದ್ರೆ ಉಳ್ಳೇಬೇಕಲ್ಲ. ಗಟ್ಟಿ ಆಗ್ಬೇಕು, ಗಟ್ಟಿ ಆದ್ರೆ ದೇವ್ರು ಬಿಟ್ಟಾಗ್ತೀವಿ. ಒಂದು ಥರ ಇಟ್ಕೊರಿ. ಈ ವಿಡಿಯೋಲಿ ಎಂಡ್ ಮಾಡ್ತೀನಿ. ವಿಡಿಯೋ ಸಿಗ್ತೀನಿ. ಬಾಯ್ ಸ್ನೇಹಿತರೆ, ಗುಡ್ ನೈಟ್.